ಹಲೋ, ಯಾರ್ ನೀವು? ಯಾರು ಬೇಕಾಗಿತ್ತು ನಿಮ್ಗೆ? ನಮಗೆ ಆಕ್ರೋಶ್ ಹಾಗೂ ಆಂಟೋನಿ ಬೇಕಿತ್ತು. ಆಕ್ರೋಶ್ ಆಂಟೋನಿ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಜೈಲಲ್ಲಿರೋ ನಿಮ್ ಲವರ್ ಅಜಯ್ ಜೊತೆ ಸೇರಿ ವಜ್ರ ಕಳ್ತನ ಮಾಡ್ತಾರಲ್ಲ, ಆ ಆಕ್ರೋಶ್ ಆಂಟೋನಿ ನಿಮಗ್ ಗೊತ್ತಿರ್ಲೇಬೇಕಲ್ಲ? ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಮೂಸ್ ನೋಡಿ ವಾಸ್ತೆ ಕಂಡಿಡಿಯೋ ಈ ಪೊಲೀಸ್ ಹೊರತ ನಿನ್ ಬೆಳೆಕಾಳ್ ಬೇಯಲ್ಲ ಡ್ಯಾನ್ಸರ್ ರಮಣಿ. ನಿನ್ನ ವಿಷಯನ ಕ್ಲಬ್ ಅಲ್ಲಿ ಚೆನ್ನಾಗಿ ಜಲಾಡ್ಸಿ ತಿಳ್ಕೊಂಡ್ ಬಂದಿದ್ದೀವಿ. ಈ ವಿಷಯನ ಪೊಲೀಸ್ ಅವ್ರ ಹತ್ರ ಮುಚ್ಚಿಟ್ರೆ ಏನಾಗುತ್ತೆ ಗೊತ್ತಾ? ಚಿತ್ರಾನ ಆಗ್ಬಿಡ್ತೀಯ. ಬಿ ಕೇರ್ಫುಲ್. ನೋಡಿ, ನನ್ ಮಾತ್ ನಂಬಿ. ಅಜಯ್ ನನ್ ಲವರ್ ನಿಜ, ಆದ್ರೆ ಆಕ್ರೋಶ್ ಆಂಟೋನಿನ ನಾನ್ ನೋಡೇ ಇಲ್ಲ. ನೋಡಿರ್ಲೇಬೇಕು. ಒಳ್ಳೆ ಮಾತಿಂದ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಸರಿ, ಇಲ್ಲ ನಿನ್ ಲವರ್ ಜೊತೆ ನೀನು ಕಂಬಿ ಎಣಿಸ್ಬೇಕಾಗುತ್ತೆ. ಯಾಕೆ ಬಲವಂತ ಮಾಡ್ತೀರಾ? ಗೊತ್ತಿಲ್ಲದೆ ಇರೋರನ್ನ ನಾನು ಹೇಗ್ ತೋರಿಸ್ಲಿ? ಅಜಯ್ ಆಗಾಗ ನನ್ನ ಹತ್ರ ಹೇಳ್ತಾ ಇದ್ರು ನಾನೇನೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅಜಯ್ನ ಹಿಡಿದಾಗ್ಲೇ ನನಗೆ ಗೊತ್ತಾಗಿದ್ದು ನೀವು ಹುಡುಕ್ತಾ ಇರೋ ಆಕ್ರೋಶ್ ಆಂಟೋನಿ ಜೊತೆ ಸೇರ್ಕೊಂಡು ವಜ್ರ ಕದ್ದಿದ್ದಾನೆ ಅಂತ. ಆ ಚಾಂಡಾಲ್ರು ಸಿಕ್ಕಿದ್ರೆ ಅವ್ರನ್ನ ನಾನೇ ಹಿಡಿದು ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕು ಅಂತಿದ್ದೀನಿ. ದಯವಿಟ್ಟು ನನ್ನ ನಂಬಿ ಸರ್. ಈಗ ಹೋಗ್ತೀವಿ, ನಮಗ್ ಬೇಕಾದಾಗ ಮತ್ತೆ ಬರ್ತೀವಿ. ವಾಟ್ ಎ ಬ್ಯೂಟಿಫುಲ್ ಬಾಡಿ ಶೇಪ್. ತಾಟಿಲಿಂಗೋ, ನಿನ್ ವಯಸ್ಸು ಎಷ್ಟು? ಅಯ್ಯೋ, ಇವನ್ ಯಾವನ ಕಿರಾತ್ ಕಾಯ್ತಂಗೆ. ಶಿರೋಬಿ, ನಿಯತ್ತಿನ ನಾರಿ ಅಂದ್ರೆ ನೀನೊಬ್ಳೇ ಇರಬೇಕು ಈ ಜಗತ್ತಿನಲ್ಲಿ. ನೀನೇನಾದ್ರೂ ಹೆದರ್ಕೊಂಡು ಬಾಯ್ ಬಿಟ್ಟಿದ್ರೆ ಆ ಇನ್ಸ್ಪೆಕ್ಟರ್ ಅಶೋಕ್ ನಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತಿದ್ದ. ಹೌದು, ಆ ಇನ್ಸ್ಪೆಕ್ಟರ್ ಜೊತೆ ಇನ್ನೊಬ್ಬ ಇದ್ನಲ್ಲ, ಅವನು ಯಾರು? ಆಕ್ರೋಶ್? ಅವನು ನಮ್ಮನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡೋ ಕಂತ್ರಿ ನಾಯಿ. ಆ ನಾಯಿನ ಮುಂದಿಟ್ಕೊಂಡು ಆ ಇನ್ಸ್ಪೆಕ್ಟರ್ ಅಶೋಕ್ ನಮ್ಮನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ನಮ್ ಪಾಲಿ ಕಂಟಕನಾಗಿರೋ ಆ ರೋಹನ್ ಸೊಂಟ ಮುರಿಬೇಕು. ರವಿ, ಹೇಗಾದ್ರೂ ಮಾಡಿ ನೀನ್ ಅವನ್ನಿಲ್ಲಿ ಕರ್ಕೊಂಬಂದ್ರೆ ಅವನ್ ಕಣ್ಣು ಮೂಗು ನಾಲ್ಗೆ ಕತ್ತರಿಸಿ ಬೀದಿಗೆ ಬಿಟ್ಬಿಡೋಣ. ಕರೆಕ್ಟ್. ಕಣ್ಣು ಮೂಗು ನಾಲ್ಗೆ ಕಳ್ಕೊಂಡ ಮೇಲೆ ಅವನೇನು ಮಾಡಕ್ಕಾಗೋಲ್ಲ. ರವಿ, ನೀನ್ ಅವನ ಸುಲಭವಾಗಿ ಬಲೆಗೆ ಹಾಕೋಬಹುದು. ಅವನು ಹುಡುಗಿರ್ ಚಟ ಇರೋ ಒಬ್ಬ ಹಲ್ಕ ನನ್ನ ಮಗ. ಸೆರಗ್ ಸಾಕು, ನೆಲ ನೆಕ್ಕೋಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ನಿನ್ನ ಸೆರಗನ ಅವನ ಕುತ್ತಿಗೆಗೆ ಹಾಕಿ ನಾಯಿ ತರ ಇಲ್ಲಿಗೆ ಬಾ. ಓಕೆ ಬಾಸ್. ಈ ರಾತ್ರಿ ರಾವ್ಗಾಲದಲ್ಲಿ ನನ್ನ ಕೈ ಸಿಕ್ಬಿಟ್ಟಿದಿರಲ್ಲ, ಬಿಡಿ, ನೀವು ಫಿನಿಶ್. ಎಷ್ಟು ದಿನ ಅಂತ ಈ ಚಿತ್ರಾನ್ನ ಕ್ಯಾಬರೆ ಡ್ಯಾನ್ಸ್ ಮಾಡ್ಕೊಂತಾ ಇದ್ದೀರಾ? ನಾನು ಮುಂದೆ ತೆಗಿತಾರು 6 ಟ್ರ್ಯಾಕ್ 70mm ಟಿರೋಪೋನಿ ಪಿಕ್ಚರ್ ಅಲ್ಲಿ ನಿಮ್ಮ ದೊಡ್ಡ ಕ್ಯಾಬರೆ ಡ್ಯಾನ್ಸರ್ ಮಾಡ್ಬಿಡ್ತೀನಿ. ನೀವು ಮುಂದೆ ಡಿಸ್ಕೋ ಶಾಂತಿ ಚಿತ್ರಾನ್ನ ಆಗ್ಬೇಕು. ಏನಂತೀರಾ? ಬನ್ನಿ. ನಿಮ್ಮಂತ ತಾಟಿಲಿಂಗು ಕರೆದ್ರೆ ಬರದೇ ಇರ್ತೀನ? ಈ ಡೈರೆಕ್ಟರ್ ರೋಹನ್ ಕುಮಾರ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ಎಲ್ಲಾ ಡೈರೆಕ್ಟರ್ ಹಂಗಲ್ಲ, ಈ ಡೈರೆಕ್ಟರ್ ರೋಹನ್ ಕುಮಾರ್. ಎಲ್ಲಾ ಡೈರೆಕ್ಟರ್ಗಳು ಹೀರೋದು ಹೀರೋಯಿನ್ ಕಟೌಟ್ಗಳನ್ನ ಥಿಯೇಟರ್ ಮುಂದೆ ನಿಲ್ಸಿದ್ರೆ, ಈ ಡೈರೆಕ್ಟರ್ ರೋಹನ್ ಕುಮಾರ್ ನೀವು ಕ್ಯಾಬ್ರೆ ಆಡೋ 60 ಅಡಿ ಕಟೌಟ್ ಹಾಕ್ಬಿಡ್ತಾನೆ. ಅದನ್ನ ನೋಡಿ ಕರ್ನಾಟಕದ ಜನತೆ ಒಡಕಾಂಬೇಕು. ಏನ್ನ? ಎದೇನಾ? ಹೌದಾ? ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇದೇನಿದು? ನೀವು ಯಾವ್ದೋ ಡಬ್ಬಾ ಅಂಬಾಸಿಡರ್ ಕಾರ್ ಕೊಂಡಿದ್ರಲ್ಲ, ನೀವು ಒಂದು ಕೆಲಸ ಮಾಡಿ, ಈ ಕಾರ್ನ ಮಾರ್ಬಿಟ್ಟು ದುಡ್ಡು ನನ್ನ ಕೈ ಕೊಡಿ, ನಾನು ಹೊಸ ಮಾರುತಿ ಕಾರ್ ಕೊಡಿಸ್ತೀನಿ. ಥ್ಯಾಂಕ್ ಯು. ವೆಲ್ಕಮ್. ಇದೇನಿದು ಸೌಂಡ್ ಬರ್ತಾ ಇದೆಯಲ್ಲ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಇವರೆಲ್ಲ ಯಾರು? ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಓ, ನನ್ನ ನೋಡಕ್ ಬಂದವರ? ಚಾನ್ಸ್ ಕೇಳ್ಕೊಂಡು. ಒಳ್ಳೆ ವಿಲನ್ಗಳಿದ್ದಂಗೆ ಇದ್ದೀರಾ. ಇಲ್ಲಿ ಕ್ಯಾಬ್ರೆ ಸಾಂಗ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಬಂದಾಗ ಹೇಳ್ ಕಳಿಸ್ತೀನಿ. ಇಳಿರ ಯಾಕಳಿಗೆ, ಇಳಿರಿ. ಹೋಗಕ್ ಬಂದಿಲ್ವೋ ನೀನ್ ಮುಗ್ಸೋಕೆ? ಏಯ್, ಸುಮ್ನೆ ಕುತ್ಕೊಳ್ಳೋ. ಕೊಟ್ಲಲ್ಲಪ್ಪ ಕೈನ. ಅಯ್ಯಯ್ಯೋ, ಇಳಿಬೇಕಾ? ಏನಪ್ಪ ಇದು? ರಮ್ಮೋಡ್ದಿರೋ ರೇಸ್ ಕುದುರೆ ಬಂದಾಗ ಬರ್ತಾರೆ ಬಡ್ಡಿ ಮಕ್ಕಳು. ಅಯ್ಯಯ್ಯೋ, ಇವ್ರ ಕೈಗೆ ಏನಾದ್ರು ಸಿಕ್ಕಿದ್ರೆ ಕತ್ತರಿಸಿ ಕೈಮಾ ಮಾಡಿ ಕಾಕಾ ಅಂಗಡಿಲಿ ಮಾರ ಹಾಕ್ಬಿಡ್ತಾರಲ್ಲ. ಅಯ್ಯಯ್ಯೋ, ಅಯ್ಯೋ, ಅಣ್ಣ, ಇದು ಯಾವ ಚೈನು? ಸೈಕಲ್ ಚೈನ್. ಬರ್ಲಾ? ಸರಕು ಜೋರಾಗಿ ತಂದವ್ರೆ, ಯಾವ ಮಾರಿದ್ರೆ ಮಳ್ರು. ನೀವು ಬುದ್ಧಿಗಿದೆ ಐತಣ್ಣ? ಯಾಕೆ? ಒಬ್ಬ ನೋಡ್ಯಾಕ 4 ಜನ ಬಂದಿದ್ರಲ್ಲ. ಹೋಗಿ ಮನೆಗೆ. ನಾನಲ್ಲ ಅವ್ರ ಕಡೆ.
ಜನರೇಟರ್ ಔಟಾ ರೆಸ್ಟ್ ಆಂಗಲ್ ಏತು ವಾಸನೆ ಫಿನಿಶ್. ನಮಸ್ಕಾರ. ಜನರೇಟ್ರು ಏನು ಒಂದು ಕ್ವಾಟ್ ಹೊಡೆದಿದ್ದಕ್ಕೆ ಹಿಂಗ್ ಹೊಡೆದ್ನಲ್ಲ, ನಾನೇನಾದ್ರು ಫುಲ್ ಬಾಟ್ಲ್ ಹೊಡೆದ್ಬಿಟ್ಟಿದ್ರೆ ಮಳ್ರಾಗೋಗ್ಬಿಡ್ತಿದ್ದೆ. ಯಪ್ಪ ಸಾವುಕಾರಿದಾರೇನಪ್ಪ? ಬಂದ್ರು ನೋಡಿ. ನಮಸ್ಕಾರ. ನಮಸ್ಕಾರ. ಕೆಲ್ಸ ಬೇಕಾಗಿತ್ತು. ಕೆಲಸ ಏನೋ ಇದೆ, ಆದ್ರೆ ನಿನ್ ಗಂಡ ಮಾಡ್ರ ಕೆಲಸಕ್ಕೆ ನಿನ್ನನ್ನು ಫ್ಯಾಕ್ಟ್ರಿ ಒಳಗಡೆ ಸೇರಿಸಬಾರ್ದು ಗೊತ್ತಾ? ಸರ್, ಕೆಲಸನೂ ಕೊಟ್ಟು ಕಾಸು ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲಮ್ಮ. ಹೋಗಮ್ಮ ಹೋಗು. ನಾನ್ ಅಂತವಳಲ್ಲ ಸರ್. ನೀನ್ ಅಂಥವಳಲ್ಲ ಅಂತ ನಮಗೂ ಗೊತ್ತು. ಆದ್ರೂ ಗಂಡನಂತೆ ಹೆಂಡತಿ, ಸಂಸಾರದಂತೆ ಮಕ್ಕಳು. ಹಣ ನೋಡಿದ್ಮೇಲೆ ಅದೇ ಬುದ್ಧಿ ಬರುತ್ತೆ. ಬೇರೆ ಕಡೆ ಕೆಲಸ ನೋಡ್ಕೋ. ಸರ್, ಕುಡ್ಸಂದ್ರೆ ನೀರ್ ಕುಡಿಸ್ತಿದ್ಯಲ್ಲಮ್ಮ. ಇವಾಗ ನೀರ್ ಕುಡಿ, ಆಮೇಲೆ ಊಟ ಕೊಡಿಸ್ತೀನಿ. ನಿಧಾನಕ್ಕೆ ಹೋಗ್ರಯ್ಯ, ತಲೆಲೆ ಹೋಗ್ತಿರಲ್ಲ ಆಟೋದವರು. ನಿಮ್ ಮನೆ ಕಾಯವಾಗ ತಗೋ. ಏನ್ರಿ ಕೊಡ್ತಿದ್ದೀರಾ? ದುಡ್ಡು ಇನ್ನೇನ್ ಕಲ್ಲ ಕೊಡ್ತಾ ಇದೀನಿ, ತಗೋ. 10 ರೂಪಾಯಿ ಕೊಡಿ. ಏಯ್, ನೀನ್ ಬಂದಿರೋ ಸ್ಪೀಡ್ಗೆ 2 ರೂಪಾಯಿ ಸಾಕು, ತಗಳೆಯ. ನಾವೇ ಗಂಡ ಹೆಂಡತಿ ನಡ್ಕೊಂಡ್ ಬಂದಿದ್ರೆ 10 ಸಲ ಬಂದ್ ಹೋಗ್ತಿದ್ವಿ ಗೊತ್ತಾ? ನಿಮ್ಮಿಬ್ರನ್ನ ಕೂಸ್ಕೊಂಡು ನಮ್ಮ ಆಟೋ ಎಳ್ದೈತಲ್ಲ, ಅದಕ್ಕೆ 20 ರೂಪಾಯಿ ಕೊಡಿ. ತಗದ್ ಕೊಟ್ಟಾದ್ರೆ ನೋಡು. ಲೇ, ಏನೋ ತಿಳ್ಕೊಂಬಿಟ್ರೆ ನಮ್ಮನ್ನ. ನಿಮ್ಮನೆ ಊಟಕ್ಕೆ ಬರ್ತಾ ಇದೀವೇನೋ? ಜನ ಎಲ್ಲ ಹಂಗಂದು ನಮ್ಗೆ ಕಣ್ಣು ದೃಷ್ಟಿ ಆಗೋಯ್ತು. ತಗೋ. 10 ರೂಪಾಯಿ ಕೊಡ್ರಿ. 10 ರೂಪಾಯಿ? ಹ್ಮ್. ದೇವಸ್ಥಾನಕ್ಕೆ ಯಾವನು ನಡ್ಕೊಂಡ್ ಬಂದ್ರೆ ಕಣೆ ಪುಣ್ಯ ಬರೋದು. ಏನೋ ನಿಮ್ ಜೀವನ ನಡೀಲಿ ಅಂತ ಕೊಡಕ್ ಬಂದ್ರೆ ಬೇಡ ಅಂತೀಯಲ್ಲ. ನೋಡಯ್ಯ, ನಾನು ಕೊಡೋದೇ 5 ರೂಪಾಯಿ. ಇಷ್ಟವಾದ್ರೆ ತಗೋ, ಕಷ್ಟವಾದ್ರೆ ಆಂಜನೇಯ ಅಂತ ಹೋಗ್ತಾ ಇರು. ಏನೇ ಮಾಡ್ತಾ ಇದ್ಯಾ? ಸ್ವಲ್ಪ ಸುಮ್ನೆ ಇರಿ. ಇಲ್ಲೂ ನಿಮ್ ಬುದ್ಧಿ ತೋರಿಸ್ಬೇಡಿ. ದೇವಸ್ಥಾನಕ್ ಬಂದಾಗ್ಲಾದ್ರೂ ಒಳ್ಳೆ ಮನ್ಸಿಂದ ಇರೋದು ಕಲ್ತ್ಕೊಳ್ಳಿ. ನನ್ನ ಕರ್ಮ ನಿನ್ ಕಟ್ಕೊಂಡು ಹೇಳ್ತಾ ಇದ್ದೀನಲ್ಲ. ಅಮ್ಮ, ಹೊಟ್ಟೆ ಹಸಿತಾ ಇದೆ ಕಣಮ್ಮ. ಇರು ಮರಿ, ಕೊಡಿಸ್ತೀನಪ್ಪ. ಆಂಜನೇಯ, ಪ್ರಸನ್ನ ಆಂಜನೇಯ, ಆಂಜನೇಯ ನನ್ನೊಬ್ಬನ್ನೇ ಕಾಪಾಡಪ್ಪ ಆಂಜನೇಯ. ಈಡ್ಗಾಯ ಹೊಡೆದು ಬಿಟ್ರೆ ಚಿಪ್ಪು ಬಿಡಲ್ಲ ನನ್ನ ಮಕ್ಕಳು. ಆಂಜನೇಯ, ಪ್ರಸನ್ನ ಆಂಜನೇಯ. ಇಲ್ಲೇ ಕೂತಿರೋ, ಬಂದ್ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಪಾಪ್ ಮುಂಡಿದೆ. ದೇವ್ರಿಗೆ ಟೆಡಿಯನ್ ತಗೊಳ್ತಾ ಇದ್ಯಾ? ಹದ್ದಕ್ಕಾದಂಗ್ ಕಾದ್ ಕೂತಿರ್ತಿರಲ್ಲ, ಬಿಟ್ಟಿಕೊಳ್ಳಿ ಎಲ್ಲಿ ಸಿಗುತ್ತೆ ಅಂತ. ಕೈ ಕಾಲ್ ಗಟ್ಟಿಯಾಗಿದೆ, ದುಡ್ಡು ತಿನ್ನೋದಕ್ಕೆ ಏನ್ ದಾಡಿ ನಿನಗೆ? ಇಲ್ಲಮ್ಮ, ಇದ್ ನನಗೋಸ್ಕರ ಅಲ್ಲ. 4 ದಿವಸದಿಂದ ಉಪವಾಸ ಸಾಯ್ತಾ ಇರೋ ನನ್ನ ಮಗುಗೋಸ್ಕರ. ಮಕ್ಳನ್ನ ಮುಂದಿಟ್ಕೊಂಡು ಭಿಕ್ಷೆ ಬೇಡ ನಿಮ್ಮಂತವ್ರನ್ನ ತುಂಬಾ ಜನ ನೋಡಿದೀನಿ. ಈ ಎಡೆನೇ ಬೇಕಾ ನಿನಗೆ? ಮಕ್ಳು ಹೆರೋಕ್ ಮುಂಚೆ ಅವನ್ ಸಾಕೋದನ್ನು ಯೋಚನೆ ಮಾಡ್ಬೇಕು ಕಣಮ್ಮ. ಅದಕ್ಕೋಸ್ಕರನೇ ಊರೆಲ್ಲ ಅಲ್ದ್ರು ಎಲ್ಲೂ ಕೆಲ್ಸ ಸಿಕ್ಲಿಲ್ಲ. ದಯವಿಟ್ಟು ಒಂದ್ ಕೆಲ್ಸ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಕೆಲ್ಸ ಕೊಟ್ರೆ ಮಾಡ್ತೀಯಾ? ಕೆಲ್ಸ ಕೊಡೋದ್ಕಿಂತ ಮುಂಚೆ ಕೈ ಬಾಯಿ ಚೆನ್ನಾಗಿದ್ದಿಲ್ಲ ಅಂತ ನೋಡ್ಬೇಕನ್ರಿ. ಬಾಯಿ ಮುಚ್ಕೊಂಡಿರಿ. 18 ತಿಂಗಳು ಗುಡ್ತೋಳೆ. ಅವಳು ಅಂಥವಳು ಆಗಿದ್ದಿದ್ರೆ ಹಿಂಗ್ಯಾಕೆ ಇರ್ತಾ ಇದ್ಲು? ಅಷ್ಟಕ್ಕೂ ಇವಳನ್ನ ಕರ್ಕೊಂಡೋಗಿ ನಾವೇನ್ ಕ್ಯಾಶ್ ಟೇಬಲ್ ಮೇಲೆ ಕೂರಿಸ್ತೀವಿ, ಕಸ ಮುಸ್ರೆ ಮಾಡ್ಕೊಂಡು ಮನೇಲಿ ಬಿದ್ದಿರ್ತಾಳೆ.
ಏನಮ್ಮ ಮನೆ ಕೆಲ್ಸ ಕೊಟ್ರೆ ಮಾಡ್ತೀಯಾ? ಬರೀ ತಲೆ ಎಲ್ಲಾಡ್ಸೋದಲ್ಲ, ಏನ್ ಕೆಲ್ಸ ಹೇಳಿದ್ರು ಮಾಡ್ಬೇಕು. ಹೂ ಅಂತ ಅಂದ್ಲಲ್ಲಿ ಇನ್ನು ಏನೇ ಹರ್ಕತೆ ಮಾಡ್ತಾ ನಿಂತಿದ್ಯಾ? ಬಾರೇಲೆ. ರೀ ಸುಮ್ನೆ ನಡೀರಿ. ಏನಯ್ಯ ಬಿಲ್ಡಿಂಗ್ ಕಟ್ಟವನೆ, ಯಾರ್ಯಾರು ಮುಂಡಾಯಿಸೋನು? ಕಬಡ್ಡಿ 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 ಕಬಡ್ಡಿ. ಏನ್ ನೋಡ್ತಾ ಇದೀಯಾ? ಇಳಿಯ ಕಡೆ ಇಳಿಯೋ ಅಂದ್ರೆ ಇನ್ನು ಕುಂತ ಇದೆಯಾ? ಇಳಿಯೋ. ಇಬ್ರು ಒಂದೇ ಕಡೆ ಹುಡುಕ್ಬಿಟ್ರೆ ಕಳ್ರ ಸಿಕ್ಬಿಡ್ತಾರ. ನೀನೊಂದ್ ಕಡೆ ಹುಡುಕು, ನಾನೊಂದ್ ಕಡೆ ಹುಡುಕ್ತೀನಿ. ಸಿಕ್ಕರೆ ಗಬಕ್ ಅಂತ ಹಿಡ್ಕೊಂಬಿಡಕ್ಕಿಲ್ವಾ? ಸರಿ, ಇಲ್ಲೇ ಕೂತ್ಕೊಂಡು ಹುಷಾರ್ ನೋಡ್ಕೋ. ಏನೇ ಎಲ್ಲಿ? Please, please, don't move. ಬಿಡಿ ನನ್ನ, ಬಿಡಿ ನನ್ನ. ಅಯ್ಯೋ, ಬಿಡಿ ನನ್ನ. Don't move. Drop the gun. ಪಬ್ಲಿಕ್ ಪ್ಲೇಸ್ ಅಲ್ಲಿ ಫೈರ್ ಮಾಡ್ತಾ ಇದೀಯಾ? ರಿವಾಲ್ವರ್ ಕೆಳಗಾಕು. ಇನ್ಸ್ಪೆಕ್ಟರ್, ಐ ಆಮ್ ಅ ಪೊಲೀಸ್ ಆಫೀಸರ್. ಐ ಸೇ ಡ್ರಾಪ್ ದ ಗನ್. ಲಿಸನ್ ಟು ಮೀ, ಐ ಆಮ್ ಎ ಪೊಲೀಸ್ ಇನ್ಸ್ಪೆಕ್ಟರ್. ನೀನ್ ಇನ್ಸ್ಪೆಕ್ಟರ್ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಐಡೆಂಟಿ ಕಾರ್ಡ್ ತೋರಿಸು. ಓ ಶಿಟ್. ಐ ಆಮ್ ಇನ್ಸ್ಪೆಕ್ಟರ್ ಫ್ರಮ್ ಕ್ರೈಮ್ ಬ್ರಾಂಚ್. ನೀವು ಚಿನ್ನ ಸ್ಮಗಲ್ ಮಾಡ್ತಾ ಇದೀರಾ ಅಂತ ನಮಗೆ ನ್ಯೂಸ್ ಬಂದಿದೆ. ಅಳ್ಳಾಡ್ದಾಗ ನಿಂತ್ಕೊಳ್ಳಿ, ನಾನು ನಿಮ್ಮನ್ನ ಚೆಕ್ ಮಾಡ್ಬೇಕು. ಕಮ್ ಆನ್, ಡೋಂಟ್ ಮೂವ್. ಸುಳ್ಳು ಹೇಳಿ ಜನರನ್ನು ಹೆದರ್ಸ್ತಿದ್ಯಾ? ರಿವಾಲ್ವರ್ ಕೆಳಗಾಕು, ಇಲ್ಲಾಂದ್ರೆ ಶೂಟ್ ಮಾಡ್ಬೇಕಾಗುತ್ತೆ. ಇನ್ಸ್ಪೆಕ್ಟರ್, ಪುಟ್ ದ ಗನ್ ಡೌನ್. ಏನಾಯ್ತು ಮಿಸ್ಟರ್ ಅಶೋಕ್? ವಜ್ರಾ ಕತ್ತರ್ನ ಫಾಲೋ ಮಾಡ್ಕೊಂಡು ಬಂದೆ. ಇನ್ಸ್ಪೆಕ್ಟರ್ ಅಡ್ಡ ಬಂದ್ರು. ಸಾರಿ ಸರ್, ನಾನು ನಿನ್ನೆ ತಾನೇ ಡ್ಯೂಟಿ ಜಾಯ್ನ್ ಆದೆ. ನೀವು ಇನ್ಸ್ಪೆಕ್ಟರ್ ಅಂತ ಗೊತ್ತಿರ್ಲಿಲ್ಲ. ಐ ಆಮ್ ಸೋ ಸಾರಿ. ಸಾರಿ ಹೇಳಿದ್ರೆ ಕಳ್ಳರು ಸಿಗ್ತಾರಾ? ಏನು ನೀನ್? ವಾಟ್ ಎ ಬ್ಯೂಟಿಫುಲ್ ಶೇಪ್. ಏಯ್ ಏಯ್ ಚಿ ಟ್ಯಾಗು ವೇಸ್ಟ್. ಏಯ್ ಗೋಲ್ಡು. ನೀನ್ ಹೋಗಮ್ಮ. ಐಡೆಂಟಿ ಕಾರ್ಡ್ ನ ಪಿಕ್ ಪಾಕೆಟ್ ಮಾಡಿ ಕೈಗೆ ಸಿಕ್ಕಿದ ಕಳ್ಳರನ್ನ ತಪ್ಸ್ಕೊಳ್ಳೋ ಮಾಡ್ತಾರ. ನಿನಗೆ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ. ಅವ್ರ ಐಡೆಂಟಿ ಕಾರ್ಡ್ ನೀನ್ ಯಾಕೆ ಪಿಕ್ ಪ್ಯಾಕೆಟ್ ಮಾಡ್ಬೇಕಾಗಿತ್ತು? ನಾನ್ ಯಾಕೆ ಪಿಕ್ ಪ್ಯಾಕೆಟ್ ಮಾಡ್ಲಿ? ಅವ್ರ ಜೇಬಲ್ಲಿ ಇರೋದು ನನ್ ಜೇಬಲ್ಲಿ ಅಂತ ಸ್ವಲ್ಪ ಸೇಫ್ಟಿಗೆ ಹಂಗೆ ಎತ್ತದೆ. ಸೇಫ್ ಬರ್ಲ? ನನ್ ಬ್ಯಾಗ್ ಕೊಡು, ನನ್ ಬ್ಯಾಗ್ ಕೊಡು. ಬಿಡು ಬಿಡು. ತಗೋ, ಇವನು ಒಗ್ದಾಕು. ಹಾಗೆ ಕಿಟಕಿ ಬಾಗ್ಲು ಎಲ್ಲ ಸ್ವಚ್ಛವಾಗಿ ಒರೆಸ್ಬಿಡು. ಆಂಟಿ ಆಂಟಿ ಆಂಟಿ, ಪ್ರದೀಪ್ ಕೆಳಗಡೆ ಬಿದ್ದು ಒದ್ದಾಡ್ತಿದ್ದಾನೆ. ಯಾಕೆ? ಏನಾಯ್ತು? ಏನೋ ಗೊತ್ತಿಲ್ಲ ಆಂಟಿ, ಬೇಗ ಬನ್ನಿ ಆಂಟಿ. ಅಮ್ಮ, ನನ್ ಮಗ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ದಾನಂತೆ. ಏನಾಗಿದೆಯೋ ಗೊತ್ತಿಲ್ಲ. ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಇದೊಳ್ಳೆ ಕತೆ ಆಯ್ತಲ್ಲ. ದಿನ ಒಂದ್ ನೆಪ ಹೇಳಿ ಕೆಲ್ಸಕ್ ಬರೋ ಬದ್ಲು ಮನೇಲೇ ಇದ್ದು ನಿನ್ ಮಗನ ಯೋಗಕ್ಷೇಮ ನೋಡ್ಕೊಳತ್ತಾನೆ. ಹೋಗೋಗು, ಕೆಲ್ಸ ನೋಡೋಗು. ಹಾಗಲ್ಲಮ್ಮ, ಬೇಗ ಬಂದ್ಬಿಡ್ತೀನಿ. ಆಮೇಲೆ ಕೆಲ್ಸ ಎಲ್ಲ ಮಾಡ್ತೀನಿ. ನೋಡು, ನಿನ್ ಕಷ್ಟ ಸುಖ ನನಗ್ ಬೇಕಾಗಿಲ್ಲ. ನಮ್ ಮನೆ ಕೆಲ್ಸ ಎಲ್ಲ ಮುಗಿಸಿ ಆಮೇಲೆ ನಿನ್ ಮಗನ್ ನೋಡಕ್ ಹೋಗು. ಯಾರ್ ಬೇಡ ಅಂತಾರೆ? ಅಮ್ಮ, ಏನ್ ಮುಖ ನೋಡ್ತಾ ನಿಂತಿದ್ಯಾ? ಹೋಗೋಗು ಒಳಗಡೆ.
ಕೆಲ್ಸ ಎಲ್ಲ ಮುಗೀತು, ನಾ ಹೋಗ್ಬರ್ಲಾ? ಸರಿ ಹೋಗು. ರೀ ಕಮಲಮ್ಮ ಅವ್ರೆ, ನನ್ ಮಗು ಎಲ್ಲಿ? ರಾಮಕ್ಕ ಹಾಸ್ಪಿಟಲ್ ತಗೊಂಡೋದ್ಲು. ನನ್ ಮಗು ಎಲ್ಲಿ? ಆ ರೂಮಲ್ಲಿ ಡಾಕ್ಟರ್ ನೋಡ್ತಾವ್ರಿ, ಹೋಗಮ್ಮ. ಡಾಕ್ಟ್ರೆ, ಏನಾಯ್ತು ನನ್ ಮಗುಗೆ? ಈ ಮಗು ತಾಯಿ ನೀವೇನಾ? ಹೌದು, ಮೊದ್ಲೊಬ್ರು ಈ ಮಗುನ್ ಕರ್ಕೊಂಡ್ ಬಂದಿದ್ರಲ್ಲ, ಅವರು? ನಮ್ಮ ಯಜಮಾನ್ರು. ಸಿ. ಈ ಮಗು ಬ್ರೈನ್ ಟ್ಯೂಮರ್ ಇದೆ ಅಂತ ನಾನು ನಿಮ್ಮ ಯಜಮಾನ್ ಹತ್ರ ಮೊದಲೇ ಹೇಳಿದ್ದೆ. ನೀವ್ಯಾರು ಸರಿಯಾಗಿ ಕೇರ್ ತಗೊಳ್ದೆ ಈಗ ಅದು ಫೈನಲ್ ಸ್ಟೇಜ್ ಮುಟ್ಟಿದೆ. ಬ್ರೈನ್ ಟ್ಯೂಮರಾ? ಇದ್ರ ಬಗ್ಗೆ ಯಾವತ್ತೂ ಹೇಳೇ ಇರ್ಲಿಲ್ವಲ್ಲ ಡಾಕ್ಟ್ರೆ. ಈಗ ಏನ್ ಮಾಡೋದು? ಆದಷ್ಟು ಬೇಗ ಆಪರೇಷನ್ ಮಾಡಿದ್ರೆ ಮಗು ಉಳಿಬಹುದು. ಇದರ ಖರ್ಚು 1 ಲಕ್ಷ ರೂಪಾಯಿ ಆಗುತ್ತೆ. ಅರ್ಜೆಂಟ್ ನೀವು 50,000 ರೂಪಾಯಿ ತಂದ್ರೆ ನಾನು ಆಪರೇಷನ್ ಅರೇಂಜ್ ಮಾಡ್ತೀನಿ. ಹೋಗಿ ತಗೊಂಬನ್ನಿ. 50,000ನಾ? ಯಾಕಮ್ಮ ಇನ್ನೂ ಇಲ್ಲೇ ನಿಂತಿದ್ದೀರಿ? ಬೇಗ ಹೋಗಿ ತಗೊಂಬನ್ನಿ. ಬೆಳಗಾದ್ರೆ ಕೂಲಿ ಮಾಡ್ಕೊಂಡು ಜೀವನ ನಡೆಸೋ ನಾನು ಅಷ್ಟೊಂದು ಹಣ ಎಲ್ಲಿಂದ ತರ್ಲಿ? ಡಾಕ್ಟ್ರೆ, ನೀವ್ ಹೇಗಾದ್ರೂ ಮಾಡಿ ನನ್ ಮಗು ಪ್ರಾಣ ಉಳಿಸಿ. ನಾನ್ ಸಾಯೋವರೆಗೂ ನಿಮ್ ಮನೇಲಿ ಕಸ ಮುಸ್ರೆ ಮಾಡ್ಕೊಂಡಿರ್ತೇನೆ. ಅದೆಲ್ಲ ಆಗಲ್ಲಮ್ಮ. ಮಗು ನಾ ಬೇರೆ ಆಸ್ಪತ್ರೆ ಕರ್ಕೊಂಡೋಗಿ. ಡಾಕ್ಟ್ರೆ, ದಯವಿಟ್ಟು ಇಲ್ಲ ಅನ್ಬೇಡಿ. ನನ್ನ ನಿಮ್ ಮಗಳು ಅಂತ ತಿಳ್ಕೊಳ್ಳಿ. ನಿಮ್ ಕೈ ಮುಗಿದು ಬೇಡ್ಕೊತೀನಿ ಡಾಕ್ಟ್ರೆ. ಇನ್ನಂತವ್ರು ಬಹಳ ಜನ. ಮೊದ್ಲು ಆಸ್ಪತ್ರೆಯಿಂದ ಆಚೆಗೆ ಹೋಗಮ್ಮ. ಸಿಸ್ಟರ್, ಆಚೆ ಕಳಿಸಿ. ದೇವ್ರೆ, ನನ್ ಕಂದನ್ ಪ್ರಾಣ ಕಾಪಾಡಪ್ಪ. ಈ ನನ್ ಒಂಟಿ ಬಾಳ್ನಲ್ಲಿ ಅದೊಂದೇ ದೀಪ. ಆ ದೀಪ ಹಾರಿಸ್ಬೇಡಪ್ಪ. ಈ ಪ್ರಪಂಚದಲ್ಲಿ ನನ್ನವರು ಅಂತ ಯಾರೂ ಇಲ್ಲ. ನಿನ್ನತ್ರ ಹಣ ಐಶ್ವರ್ಯ ಏನು ಕೇಳ್ತಾ ಇಲ್ಲ. ನನ್ ಕಂದನ್ ಪ್ರಾಣ ಉಳಿಸ್ಕೊಡು ಅಂತ ಕೇಳ್ತಾ ಇದ್ದೀನಿ. ನನ್ ಕಂದನ್ನ ಉಳಿಸ್ಕೊಡಪ್ಪ. ಅಮ್ಮ, ಏನಪ್ಪ? ಅಮ್ಮ, ನಾನ್ ಸತ್ತೋಗ್ತೀನಿ ಅಮ್ಮ. ಇಲ್ಲ ಮರಿ, ಹಾಗೆಲ್ಲ ಹೇಳ್ಬಾರ್ದಪ್ಪ. ನಿನಗೇನು ಆಗಲ್ಲ, ನಿನಗೇನು ಆಗಲ್ಲ.